ಈಗ ಲಿವರ್ ಕರಿ ಮಾಡತ್ತೀನಿ ನಾನು. ಲಿವರ್ ಇದೆ, ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಸ್ಟವ್ ಆನ್ ಮಾಡ್ಬೋದು. ಇದು ಬಾಳ್ಗೆ ಆದರೂ ಇಟ್ಕೋಬೋದು, ಹಂಚಾದರೂ ಇಟ್ಕೋಬೋದು. ಒಬ್ಬೊಬ್ಬರೇ ಗಂಡ್ಮಕ್ಳು ಇರ್ತಾರಲ್ಲ ಅವ್ರು ಮಾಡ್ಕೋಬೋದು. ಇದನ್ನ ಲಿವರ್ ಕರಿನ ಈಜಿ ಆಗುತ್ತೆ ಇದು ಮಾಡ್ಕೋದು. ರೈಸ್ ಒಳಗೆ ಚಪಾತಿ ಒಳಗಡೆ ಈಸಿ ಆಗುತ್ತೆ. ಚಪಾತಿ, ರೈಸ್, ರೊಟ್ಟಿ ಎಲ್ಲದಕ್ಕೂ ಬರ್ತೈತಿ. ಈಗ ಎಣ್ಣೆ ಹಾಕಿ 3 ಸ್ಪೂನ್ ಎಣ್ಣೆ ಹಾಕಿಲ್ಲ ಈಗ. ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕೋಣ. 5 ನಿಮಿಷದಾಗ ಆಗುತ್ತಿದೆ. ಈಗ ಸ್ವಲ್ಪ ಪುದೀನ ಹಾಕೋಣ. ಪುದೀನ ಹಾಕೋಣ. ಪುದೀನ ಆಗಿಲ್ಲ, ನಾನು ಲಿವರ್ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಈಗ ಲಿವರ್ ಹಾಕೊಂಡಿದ್ದು ಅರಿಶಿನ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನು. ಆಮೇಲೆ 1 ಸ್ಪೂನು ಉಪ್ಪು ಹಾಕ್ಕೋಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೇಕು, ಉಪ್ಪು ಹಾಕ್ಕೋಬೇಕು. ಈಗ ಏನು ಮಾಡಬೇಕು, ಈಗ ಹಸಿಮೆಣ್ಸಿನ್ಕಾಯಿ ಇರ್ತಾವಲ್ಲ, ಇದು ನಾನು 4 ತೊಗೊಂಡೇನಿ. ನಿಮಗೆ ಬೇಕಂದ್ರೆ 1-2 ಹಾಕ್ಕೋಬೋದು. ಎಕ್ಸ್ಟ್ರಾ ನಾವು ಸ್ವಲ್ಪ ಖಾರ ತಿಂತೀವಲ್ಲ, 4 ಹಾಕ್ತೀನಿ. ಈಗ ಇದನ್ನ ಹಿಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ತೀನಿ. ಟಮಾಟೊ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಟಮಾಟೊ ಮಿಕ್ಸ್ ಮಾಡಿ 1-2 ನಿಮಿಷ ಬಿಡಬೇಕು. ಇದನ್ನು ಟಮಾಟಿ ಫ್ರೈ ಆಗಬೇಕು. ಟಮಾಟಿ ಎಲ್ಲ ಇದೆಲ್ಲ ಮೆತ್ತಗಾಗಬೇಕು. 1-2 ನಿಮಿಷ ತಾಟ್ ಮುಚ್ಚಿ ಬಿಡೋಣ. ಈಗ ಪ್ಲೇಟ್ ಮುಚ್ಚಿಬಿಡೋಣ. 1-2 ನಿಮಿಷ ಬೇಯಬೇಕು. ಈಗ ಇದು ಮುಚ್ಚಳ ತೆಗಿಯೋಣ. ನೋಡಿ ಬೆಂದೈತಿದೆಲ್ಲ. ಇದಕ್ಕೆ ಸ್ವಲ್ಪ ಈಗ ಹವಿಚ್ ಪುಡಿ ಹಾಕೋಣ. ಹವಿಚ್ ಅಂದ್ರೆ ನೀವು ಗೊತ್ತಾಗ್ತದೆ. ಹವಿಚ್ ಪುಡಿ ಹಾಕೋಣ 1 ಸ್ಪೂನು. ಈಗ ಖಾರ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಖಾರ ಜಾಸ್ತಿ ತಿಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಖಾರ ಕಡಿಮೆ ತಿಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಈಗ ಖಾರ ಹಾಕಿದ್ವಿ. ಈಗ ಚಲೋ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಸಣ್ಣ ಇಟ್ಕೊಳ್ಳೋಣ. ಈಗ ಲೋ ಫ್ಲೇಮಲ್ಲಿ, ಇಲ್ಲಾಂದ್ರೆ ತಳ ಹಿಡಿದು ಬರ್ತದೆ. ಇದಕ್ಕೆ ನೀರು ಮಿಕ್ಸ್ ಮಾಡಂಗಿಲ್ಲ ಒಟ್ಟಾಗಿ. ಇದಕ್ಕೆ ನೀರು ಹಾಕಂಗಿಲ್ಲ. ಇದಕ್ಕೆ ರೆಡಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಈಗ ಚಿಕನ್ ಮಸಾಲ ಸ್ವಲ್ಪ ಸಾಕಾಗತ್ತಲ್ಲ? ಸಾಕು ಚಿಕನ್ ಮಸಾಲ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇದನ್ನ ಚಲೋ ಮಿಕ್ಸ್ ಮಾಡ್ತೀವಿ. ಲಿವರ್ ಕರಿ ರೆಡಿ. ಲಿವರ್ ಕರಿ ರೆಡಿ ಆಗ್ತದೆ. ಇದು ಅಂದಾಗ ಚಪಾತಿಯಾಗ ರೊಟ್ಟಾಗ ತಿನ್ಬೋದು.